ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಹಾಗೂ ಕಂಚಿಕೆರೆ ಗ್ರಾಮಗಳಲ್ಲಿ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ಅತಿಕ್ರಮಣವಾಗಿ ಸಾಗುವಳಿ ಮಾಡುತ್ತಿದ್ದ 54 ಎಕರೆ ಭೂಮಿಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಪೊಲೀಸ್ ಸರ್ಪಗಾವಲಿನಲ್ಲಿ ತೆರವು ಮಾಡಿದ್ದಾರೆ. ಕಳೆದ 2 ದಶಕಗಳಿಂದ ಉಚ್ಚಂಗಿದುರ್ಗದ ಸರ್ವೆ ನಂಬರ್ 1A ನಲ್ಲಿ 12 ಜನರು ಸುಮಾರು 35 ಎಕರೆಗೂ ಹೆಚ್ಚು ಭೂಮಿಯನ್ನು ಒತ್ತುವರಿ ಮಾಡಿ ಸಾಗುವಳಿ ಮಾಡುತ್ತಿದ್ದರು. ಅಲ್ಲದೆ ಕಂಚಿಕೆರೆ ಕಾಯ್ದಿಟ್ಟ ಅರಣ್ಯದಲ್ಲಿ 19 ಎಕರೆಯನ್ನು ರೈತರು ಒತ್ತುವರಿ ಮಾಡಿಕೊಂಡಿದ್ದರು. ರೈತರು ಒತ್ತುವರಿ ತೆರವುಗೊಳಿಸುವಂತೆ ಅನೇಕ ಬಾರಿ ನೋಟಿಸ್ ನೀಡಿದ್ರು ರೈತರು ಒತ್ತುವರಿ ತೆರವು ಮಾಡಿರಲಿಲ್ಲ. ಇನ್ನು 2013ರಲ್ಲಿ ರೈತರು ಇಬ್ಬರು ಅರಣ್ಯ ಇಲಾಖೆ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿದ್ದು ಪ್ರಕರಣ ನ್ಯಾಯಾಲಯದ ಮೆಟ್ಟಿಲೇರಿತ್ತು. ಎಸಿಎಫ್ ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್ ದಾವಣಗೆರೆ ಅಡ್ಮಿಷನ್ ಓಪನ್ ನೌ. 64 ಕೆಎ ನ್ಯಾಯಾಲಯ ಭೂಮಿಯ ಅತಿಕ್ರಮಣ ತೆರವುಗೊಳಿಸುವಂತೆ ಅರಣ್ಯ ಇಲಾಖೆಗೆ ಸೂಚಿಸಿದ್ದು ಇದೀಗ ಒತ್ತುವರಿ ತೆರವು ಮಾಡಲಾಗಿದೆ. ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾಗುತ್ತಿದ್ದಂತೆ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಒತ್ತುವರಿ ತೆರವುಗೊಳಿಸಲಾಗುತ್ತಿದ್ದು ಮಳೆಗಾಲದಲ್ಲಿ ಸಸಿಗಳನ್ನು ನೆಟ್ಟು ಅರಣ್ಯ ವೃದ್ಧಿಗೆ ಶ್ರಮಿಸಲಾಗುವುದು ಎಂದು ವಲಯ ಅರಣ್ಯಾಧಿಕಾರಿ ರಾಜು ಗೊಂದೇಕರ್ ತಿಳಿಸಿದ್ದಾರೆ. ಉಚ್ಚಂಗಿದುರ್ಗ ಸರ್ವೆ ನಂಬರ್ 1A ಇದು ರಿಸರ್ವ್ ಫಾರೆಸ್ಟ್ ಆಗಿರುತ್ತೆ. ಇಲ್ಲಿ ಒತ್ತುವರಿ ಮಾಡಿಕೊಂಡು ಸುಮಾರು 20 ವರ್ಷದಿಂದ ಒತ್ತುವರಿ ಮಾಡಿಕೊಂಡು ಉಳುಮೆ ಮಾಡಿರ್ತಾರೆ. ಇದನ್ನು ಮಾನ್ಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೂಡ್ಲಿಗೆ ಅವರ ಸಮಕ್ಷಮ ಕೋರ್ಟಿನಲ್ಲಿ 64A ಆರ್ಡರ್ ಆಗಿರೋದ್ರಿಂದ ಇದನ್ನು ತೆರವುಗೊಳಿಸಬೇಕಂತ ಆರ್ಡರ್ ಆಗಿರುತ್ತೆ. ಅದ್ರ ಪ್ರಕಾರ ಕಾನೂನು ಕ್ರಮ ಕೈಗೊಳ್ತಾ ಇದ್ದೇವೆ. ಇವತ್ತು ನಾವು ಎಲ್ಲ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿ ಸಹಕಾರದಿಂದ ಮತ್ತು ಜನಗಳ ಸಹಕಾರದಿಂದ ಮತ್ತು ಎಲ್ಲರ ಉತ್ತಮ ಮುಂದಿನ ಅರಣ್ಯ ಉಳಿಸುವ ಒಂದು ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡ್ತಾಯಿದ್ದೇವೆ. ಮತ್ತು ಒಟ್ಟು 54 ಎಕರೆ 12 ಜನಗಳ ಒತ್ತುವರಿಯಿಂದ ಇಷ್ಟು ತೆರವು ಮಾಡ್ತಾಯಿದ್ದೇವೆ. ಇದನ್ನು ಇವತ್ತು ತೆರವು ಮಾಡಿ ಮುಗಿಸಲಾಗುತ್ತೆ. ಈ ಮುಂದೆ ಬರುವ ಮಾನ್ಸೂನಲ್ಲಿ ಮುಂದೆ ಬರುವ ಮಳೆಗಾಲದಲ್ಲಿ ಇಲ್ಲಿ ಸಸಿಗಳನ್ನು ನೆಟ್ಟು ಪೋಷಿಸಲಾಗುತ್ತೆ. ಮುಂದಿನ ದಿವಸದಲ್ಲಿ ಇಲ್ಲಿ ಒಂದು ಕಾಡನ್ನು ರಚಿಸುವ ಕೆಲಸ ಮಾಡಿಸ್ತೀವಿ. ಟೋಟಲ್ ಎಷ್ಟು ಸಸಿಗಳಾಗ್ಬೋದು ಸರ್ ಅಂದಾಜು? ಇಲ್ಲಿ ಅಂದಾಜು 52 ಎಕರೆ ಅಂದರೆ ಅಂದಾಜು ಒಂದು 7,000ವರೆಗೂ ಸಸಿಗಳನ್ನು ನಡೆಯೋ ಕಾರ್ಯಕ್ರಮ. ಉಚ್ಚಂಗಿದುರ್ಗ ಸರ್ವೆ ನಂಬರ್ 1A ಇದು ರಿಸರ್ವ್ ಫಾರೆಸ್ಟ್ ಆಗಿರುತ್ತೆ. ಇಲ್ಲಿ ಒತ್ತುವರಿ ಮಾಡಿಕೊಂಡು ಸುಮಾರು 20 ವರ್ಷದಿಂದ ಒತ್ತುವರಿ ಮಾಡಿಕೊಂಡು ಉಳುಮೆ ಮಾಡಿರ್ತಾರೆ. ಇದನ್ನು ಮಾನ್ಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೂಡ್ಲಿಗೆ ಅವರ ಸಮಕ್ಷಮ ಕೋರ್ಟಿನಲ್ಲಿ 64A ಆರ್ಡರ್ ಆಗಿರೋದ್ರಿಂದ ಇದನ್ನು ತೆರವುಗೊಳಿಸಬೇಕಂತ ಆರ್ಡರ್ ಆಗಿರುತ್ತೆ. ಅದ್ರ ಪ್ರಕಾರ ಕಾನೂನು ಕ್ರಮ ಕೈಗೊಳ್ತಾ ಇದ್ದೇವೆ. ಇವತ್ತು ನಾವು ಎಲ್ಲ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿ ಸಹಕಾರದಿಂದ ಮತ್ತು ಜನಗಳ ಸಹಕಾರದಿಂದ ಮತ್ತು ಎಲ್ಲರ ಉತ್ತಮ ಮುಂದಿನ ಅರಣ್ಯ ಉಳಿಸುವ ಒಂದು ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡ್ತಾಯಿದ್ದೇವೆ. ಮತ್ತು ಒಟ್ಟು 54 ಎಕರೆ 12 ಜನಗಳ ಒತ್ತುವರಿಯಿಂದ ಇಷ್ಟು ತೆರವು ಮಾಡ್ತಾಯಿದ್ದೇವೆ. ಇದನ್ನು ಇವತ್ತು ತೆರವು ಮಾಡಿ ಮುಗಿಸಲಾಗುತ್ತೆ. ಈ ಮುಂದೆ ಬರುವ ಮಾನ್ಸೂನಲ್ಲಿ ಮುಂದೆ ಬರುವ ಮಳೆಗಾಲದಲ್ಲಿ ಇಲ್ಲಿ ಸಸಿಗಳನ್ನು ನೆಟ್ಟು ಪೋಷಿಸಲಾಗುತ್ತೆ. ಮುಂದಿನ ದಿವಸದಲ್ಲಿ ಇಲ್ಲಿ ಒಂದು ಕಾಡನ್ನು ರಚಿಸುವ ಕೆಲಸ ಮಾಡಿಸ್ತೀವಿ. ಟೋಟಲ್ ಎಷ್ಟು ಸಸಿಗಳಾಗ್ಬೋದು ಸರ್ ಅಂದಾಜು? ಇಲ್ಲಿ ಅಂದಾಜು 52 ಎಕರೆ ಅಂದರೆ ಅಂದಾಜು ಒಂದು 7,000ವರೆಗೂ ಸಸಿಗಳನ್ನು ನಡೆಯೋ ಕಾರ್ಯಕ್ರಮ.